ಇಲ್ಲಿ ನೋಡಿ ಏನಣ್ಣ ಈಗ ಹೊಸ ತೊಗೊಂಡು ರವಿ ಕಿರಣ್ ಅಣ್ಣ ಬೈಕ್ ಒಂದು ರೌಂಡ್ ಟ್ರೈ ಮಾಡೋಕೊಂತೀನಿ ಗೈಸ್. ಒಂದು ರೌಂಡ್ ಹೋಗಿ ಬರ್ತಾ ಇದ್ದೀನಿ ನಾನು. ಕೀಪ್ ವಾಚಿಂಗ್. ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಇಲ್ಲಿ ಸ್ಟೋರಿಂದ ಶುರು ಮಾಡಿದ್ದೀನಿ ಗೈಸ್. ಅಂಡ್ ಇಲ್ಲಿ ನೋಡಿ, ಇವತ್ತು ನನಗೆ ವರ್ಕ್ ಬ್ಲಿಂಕಿಟ್ ಅಲ್ಲಿ ವರ್ಕ್ ಮುಗಿಸಿ ಶಿಫ್ಟ್ ಮುಗಿಸಿ ಅಂಡ್ ಹೊರಗಡೆ ಇದ್ದೀನಿ ಗೈಸ್. ಅಂಡ್ ಇಲ್ಲಿ ರೈಡರ್ಸ್ ಬರ್ತಾ ಇದಾರೆ. ಅಂಡ್ ಇಷ್ಟು ಜನ ಗೈಸ್, ಇಲ್ಲಿ ನೋಡಿ ಎಷ್ಟು ಕಾರ್ಸ್ ಇದಾವೆ. ಸೊ ಇಲ್ಲೆಲ್ಲ ಇದು ಪವನ್ ಮೆನ್ಷನ್ ಹೋಟೆಲ್ ದವ್ರದ್ದು. ಅಂಡ್ ಈಗ ಇವತ್ತು ಬ್ಲಿಂಕಿಟ್ ಅಲ್ಲಿ ಏನಾಗಿದೆ ಗೈಸ್, ಏನಾಗಿಲ್ಲ. ಸೊ ನಮ್ ಬ್ಲಿಂಕಿಟ್ ರೈಡರ್ ಹೊಸ ಸ್ಕೂಟಿ ತಗೊಂಡಿದ್ದಾನೆ ಗೈಸ್. ಇದೆ ಓರ್ಬಿಟರ್. ಇಲ್ಲಿ ನೋಡಿ ಓರ್ಬಿಟರ್ ಸ್ಕೂಟಿ ತಗೊಂಡಿದ್ದಾರೆ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ರೈಡರ್ಸ್ ಇಲ್ಲಿ. ಸೊ ಇವಾಗ ನಾನು ಒಂದ್ ರೌಂಡ್ ಮಾತ್ರ ಟ್ರೈ ಮಾಡ್ತೀನಿ ಅಂಡ್ ಹೋಗಿ ಬರೋಣ ಗೈಸ್. ಅಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಜಲ್ದಿ ಬಾ ಅಣ್ಣ, ರವಿ ಕಿರಣ್ ಅಣ್ಣ. ಈ ಗೈಸ್ ಇತ್ತಿಂದ ಗೈಸ್ ಬೈಕ್ ಅದು ಹೊಸ ಸ್ಕೂಟಿ ಓರ್ಬಿಟರ್. ಇಲ್ವಾ ಗೈಸ್, ಓರ್ಬಿಟರ್ ಸ್ಕೂಟರ್ ಇತ್ತಿಂದೆ ಅಂಡ್ ಇದೆ ಗೈಸ್. ನಾನು ಹೊಸ ತಗೊಂಡಿದ್ದೇನೆ. ಬಟ್ ಇವಾಗ ನಾನು ಒಂದು ರೌಂಡ್ ಹಾಕಿ ಚೆಕ್ ಮಾಡ್ತೀನಿ ಗೈಸ್, ಟ್ರೈ ಮಾಡ್ತೀನಿ ಅಣ್ಣ. ನನ್ಗೆ ವಿಡಿಯೋ ಹಲೋ ಸೊ ಗೈಸ್, ನಾವು ಫೈನಲ್ ಈಗ ಎಲೆಕ್ಟ್ರಿಕ್ ಸ್ಕೂಟಿ ಹೊಸದಿನ ಗೈಸ್. ನಂಬರ್ ಪ್ಲೇಟ್ನು ಇನ್ನೂ ರೀಚ್ನೂ ಆಗಿಲ್ಲ, ಬಂದಿಲ್ಲ. ಸೊ ಇವಾಗ ನಾವು ಫಸ್ಟ್ ಆಫ್ ಆಲ್ ಬೈಕ್ನ ಡ್ರೈವ್ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನೋಡಿ ಏನಣ್ಣ ಈಗ ಹೊಸ ತೊಗೊಂಡು ರವಿ ಕಿರಣ್ ಅಣ್ಣ ಬೈಕ್ ಒಂದು ರೌಂಡ್ ಟ್ರೈ ಮಾಡೋಕೊಂತೀನಿ ಗೈಸ್. ಒಂದು ರೌಂಡ್ ಹೋಗಿ ಬರ್ತಾ ಇದ್ದೀನಿ ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ಗೈಸ್ ಬೈಕ್ ಮಾತ್ರ ಮಸ್ತ್ ಫ್ಲೆಕ್ಸಿಬಲ್ ಇದೆ, ಮಸ್ತ್ ನೀಟಾಗಿದೆ, ಸ್ಮೂತ್ನೆಸ್ ಇದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ರಾಜುಭಾಯ್ ಬರ್ತಿದ್ದಾನೆ. ಇಲ್ಲಿ ನೋಡಿ, ರಾಜುಭಾಯ್ ಗೈಸ್. ಇಲ್ಲಿ ಸ್ಪೀಡ್ ಮೋಡ್ನು ಇದೆ ಈಗ. ಇಲ್ಲಿ ನೋಡಿ ಗೈಸ್, ಇದು ಆನ್ ಆಫ್ ಬಟನು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸಿಗ್ನಲ್ದು ಇಂಡಿಕೇಟರ್, ಹಾರ್ನ್ ಕೊಟ್ಟಿದ್ದಾನೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ನು ಕೊಟ್ಟಿದ್ದಾನೆ ಗೈಸ್. ಪಾರ್ಕಿಂಗ್ ಮತ್ತು ವಾಟರ್ ಬಾಟಲ್ಗೆ ಇದು ಇಷ್ಟು ಮತ್ತು ಇಡೋಕೆ ಚಲೋ ಇದೆ ಗೈಸ್. ಆ್ಯಂಡ್ ಬೈಕ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲರೂ ರೈಡರ್ಸ್ ಎಲ್ಲರೂ ಆರ್ಡ್ರ್ ಕೊಡೋಕ್ಕಂತ ಹೋಗ್ತಿದ್ದಾರೆ. ಆ್ಯಂಡ್ ಇವಾಗ ನಾನು ಇಲ್ಲಿ ಪವನ್ ಮೆನ್ಷನ್ ಹತ್ರ ಗೈಸ್, ಇಲ್ಲಿಂದ ಅಲ್ಲಿ ತನಕ ಬೈಕ್ ರೌಂಡಿಂಗ್ ಆಗ್ತಾ ಇದ್ದೀನಿ. ಆ್ಯಂಡ್ ಬೈಕ್ ನೋಡ್ಬೇಕಲ್ಲ ಗೈಸ್ ಹೇಗಿದೆ ಅಂತ. ಸೊ ಇವಾಗ ನೋಡಿ ನಾನು ಮತ್ತಿನ್ನು ನಾನು ಯಾಕೆ ಇಲ್ಲೇ ಇದ್ದೀನಿ ಅಂತಂದರೆ ನಾನು ಶಿಫ್ಟ್ ಮುಗೀತು. ಸೊ ಇವಾಗ ಯಾರಾದರೂ ರೈಡರ್ಸ್ ನಮ್ಮ ಮನೆ ಹತ್ರ ಬಿದ್ದರೆ ಹೋಗ್ಬೇಕು ಗೈಸ್. ಸೊ ರೈಡರ್ಸ್ ಆರ್ಡ್ರ್ ನಮ್ಮ ಮನೆ ಸೈಡ್ ಬಿದ್ದರೆ ನಾನು ಸೀದಾ ರಿಟರ್ನ್ ಮನೆಗೆ ಹೋಗ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಬೈಕ್ ಮಾತ್ರ ಸ್ಮೂತ್ನೆಸ್ ಮಸ್ತ್ ಇದೆ. ನಂದಲ್ಲ, ರವಿ ಕಿರಣ್ ರೌಂಡ್ ಹಾಕಿದ ಗಾಡಿ ಚಲೋ ಅಂತ. ಬಾಬು ಶ್ಯಾಮ್. ಸೊ ಗೈಸ್ ಬೈಕ್ ಮಾತ್ರ ಬೈಕ್ ನೋಡಿ, ಬೈಕಿಂದ ಹೊರಗೆ ಬಂದೀನಿ. ಬಟ್ ಬೈಕ್ ಕೀನೇ ಆಫ್ ಮಾಡಿಲ್ಲ. ಸೊ ಇಷ್ಟು ಜನ ರೈಡರ್ಸ್ ಇದ್ದಾರೆ. ಇವಾಗ ರೈಡರ್ಸ್ನ ಕೇಳ್ಬೇಕು ಅಡ್ರೆಸ್ ಎಲ್ಲಿದೆ ಅಂತ. ಹೋಗೋಣ ಗೈಸ್. A few moments later. ಸೊ ಗೈಸ್ ಫೈನಲಿ ನಮ್ ಸುಭಾಷ್ ಅಣ್ಣದು ಇಲ್ಲಿ ನಮ್ಮ ಮನೆ ಸೈಡ್ ಆರ್ಡರ್ ಬಿತ್ತು ಗೈಸ್. ಸೊ ನಾವು ಅವ್ರ ಬೈಕ್ ಮೇಲೆ ಸೀದಾ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಅಣ್ಣ ಸುಭಾಷ್ ಅಣ್ಣ ಫಸ್ಟ್ ಮನೆಗೆ ಬಿಡ್ತೇನೆ ಆರ್ಡರ್ ಕೊಟ್ಟಾದ್ಮೇಲೆ ಗೈಸ್. ಅವ್ರು ಆರ್ಡರ್ ಕೊಟ್ಟ ಡೆಲಿವರ್ ಮಾಡಿದಾದ್ಮೇಲೆ ಇಲ್ಲೇ ಇದೆ. ಅಂಡ್ ಅವ್ರು ಡೆಲಿವರ್ ಮಾಡಿದಾದ್ಮೇಲೆ ಸೀದಾ ನನ್ನ ಮನೆಗೆ ಬಿಡ್ತಾರೆ ಗೈಸ್. ನೋಡೋಣ, ಬಿಸಿಲು ಜಾಸ್ತಿ ಇದೆ. ಸೊ ರೈಡರ್ಸ್ ಕ್ಯಾಪ್ ಇಲ್ಲ, ಏನಿಲ್ಲ. ಸೊ ಗೈಸ್ ಕ್ಯಾಪ್ ಇಟ್ಕೊಂಡ್ರು ಸ್ವೆಟ್ ಹಂಗೆ ಬರುತ್ತೆ. ಸೊ ಹಾಗಾಗಿ ಏನಿರ್ತಲ್ಲ ಮಸ್ತ್ ಗೈಸ್. ರೈಡರ್ ಅಲ್ಲಿ ಇದೆ, ಎಲ್ರು ಚಲೋ ಇದ್ರು. ಬಟ್ ಇವಾಗ ಒಳಗಡೆ ಸ್ಟಿಚರ್ ಆಗಿದ್ದೀನಲ್ವ, ಇವತ್ತು ಒಳಗಡೆನು ಚಲೋನೇ ಇದ್ದಾರೆ. ನೋಡೋಣ ನೆಕ್ಸ್ಟ್ ಶಿಫ್ಟ್ ಸರಿ ಮತ್ತೆ ಮಾರ್ನಿಂಗ್ ಇಂದ ಈವ್ನಿಂಗ್ ಶಿಫ್ಟ್ ಇದೆ ಗೈಸ್. ಅಂಡ್ ಈವ್ನಿಂಗ್ ಶಿಫ್ಟ್ ಅಲ್ಲಿ ನೋಡೋಣ. ಮಾರ್ನಿಂಗ್ ಡೇ ಕಂಪ್ಲೀಟ್ ನಾನು ಬ್ಲಾಕ್ ಮಾಡ್ತೀನಿ. ಅಂಡ್ ಮತ್ತೆ ಈವ್ನಿಂಗ್ 3 o'clock ಇಂದ ನೈಟ್ 12 ತನಕ 12 PM ತನಕ ವರ್ಕ್ ಇರುತ್ತೆ. ಹೋಗೋಣ. ಅಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. A few moments later. ಫೈನಲಿ ನಾನು ಇವಾಗ ಪ್ರೆಸೆಂಟ್ ಗೈಸ್ ಮನೇಲಿದ್ದೀನಿ. ಅಂಡ್ ನಾನು ಇವತ್ತು ನಾನು ಬ್ಲಿಂಕಿಟ್ ಇಂದ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ರಶ್ ಮಾಡಿದ್ನಿ ಗೈಸ್. ಅಂಡ್ ಇವಾಗ ಎದ್ದಿದ್ದೀನಿ. ಅಂಡ್ ಇವಾಗ ಎದ್ದು ನಾನು ನನ್ನ ಫೋನ್ ಎಡಿಟಿಂಗ್ ಫೋನ್ ಚಾರ್ಜ್ ಅಲ್ಲಿ ಇಟ್ಟಿದ್ದೀನಿ ಗೈಸ್. ಅಂಡ್ ಇವಾಗ ಅದು ಎಡಿಟಿಂಗ್ ಮಾಡ್ಬೇಕು, ವಿಡಿಯೋ ಎಡಿಟ್ ಮಾಡ್ಬೇಕು. ಅಂಡ್ ಇವಾಗ ನಮ್ಮ ಮನೆಯಲ್ಲಿ ನೋಡಿದ್ರೆ
ಸೊ ಇವಾಗ ಈವ್ನಿಂಗ್ ಗೈಸ್ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಆಗಿರುತ್ತೆ. ಅಂಡ್ ನಮ್ಮಮ್ಮ ಬಟ್ಟೆ ಹೋಗಿದ್ದು ಅಂಡ್ ಇಷ್ಟೇ ಗೈಸ್. ಅಂಡ್ ಸಂಜು ಗೈಸ್ ನಮ್ಮ ಸಿಸ್ಟರ್ ಹೊರಗಡೆ ಗೇಟ್ ಹಾಕಿದ್ರೆ ಬರಲ್ಲ ಗೈಸ್ ತೆಗಿಯೋದು. ಸೊ ಹಾಗಾಗಿ ನಮ್ಮ ಸಿಸ್ಟರ್ ಸಂಜೆನ ಹೊರಗಡೆ ಹೋಗ್ತಾ ಇದ್ದಾಳೆ. ಎಲ್ಲಿಗೆ? ಸೊ ಗೈಸ್ ನಮ್ಮ ತಂಗಿ ಮತ್ತೆ ಆಲಿಯಾ ಹೊರಗಡೆ ಹೋಗ್ತಿದ್ದಾರೆ ಗೈಸ್ ಶಾಪ್ಗೆ. ಗೈಸ್ ಗಿಡ ಎಲ್ಲ ಒಣಗೋಗಿದೆ, ಸ್ವಲ್ಪ ವಾಟರ್ ಹಾಕೋಣ. ಸೊ ಸ್ಟ್ರೆಸ್ಗೆ ವಾಟರ್ ಹಾಕ್ತಾ ಇರ್ಬೇಕು ಗೈಸ್. ಸೊ ಔಟ್ರಕ್ಕೆ ನೀರು ಬೇಕಿದಾವೆಲ್ಲ ವಾಟರ್ ಹಾಕ್ತಿವಿ. ಅಂಡ್ ಇವಾಗ ಸ್ವಲ್ಪ ಬಗ್ಗಿದೆ ಅದು, ಸೊ ಹಂಗಾಗಿ. ಸೊ ಗೈಸ್ ಅಂಡ್ ಇದು ನಮ್ಗೆ ಮನೆ ಲಾಸ್ಟ್ ಟೈಮ್ ನಮ್ಮ ಅಪ್ಪ ಟ್ರೀಸ್ ತಂದಿದ್ರಲ್ಲ ಗೈಸ್, ಗಿಡಗಳು ಇಲ್ಲಿ ನೋಡಿ ಫ್ಲವರ್ಸ್ ಆಗಿವೆ. ಅಂಡ್ ಇಲ್ಲಿ ಒಂದು ಅಂಡ್ ಇವಾಗ ಪ್ರೆಸೆಂಟ್ ಮಾಡ್ಕೊಂಡಿದ್ದಾವೆ. ಸೊ ಅಲ್ಲಿ ಒಂದು ಎಷ್ಟು ಗೈಸ್ ನೀಟ್ ಆಗಿದ್ದಾವೆ. ಅಂಡ್ ಇವಾಗ ಏನು ಮಾಡೋದಿಲ್ಲ. ಅಂಡ್ ಮತ್ತೀಗ ನಾನು ಟೆನ್ಷನ್ ಏನಿಲ್ಲ ಗೈಸ್, ಯಾಕಂತಂದ್ರೆ ಮತ್ತಿವಾಗ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದಿಡೋದು ಅವಶ್ಯಕತೆ ಇರಲ್ಲ. ಯಾಕಂತಂದ್ರೆ ನಾನು ಮಾರ್ನಿಂಗ್ ಇಂದ ಸೊ 3 o'clock ಮತ್ತೆ 3 o'clock ಇಂದ ಮತ್ತೆ ನೈಟ್ 12 ತನಕ ಶಿಫ್ಟ್ ಇರುತ್ತೆ ಗೈಸ್. ಅಂಡ್ ಈವ್ನಿಂಗ್ ಶಿಫ್ಟ್ ಇರುತ್ತೆ, ಸೆಕೆಂಡ್ ಶಿಫ್ಟ್ ತರ. ಸೊ ಮತ್ತೆ ಈವ್ನಿಂಗ್ ಇಂದ ಶುರು ಆಗುತ್ತೆ ಗೈಸ್. ಮಾರ್ನಿಂಗ್ ಇಂದ ನಾನು ಮಧ್ಯಾಹ್ನ 3 o'clock ತನಕ ಫ್ರೀ ಆಗಿರ್ತೀನಿ. ಅಂಡ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಅಂಡ್ ವ್ಲಾಗ್ಸ್ ಮಾಡ್ತೀನಿ, ಲಾಂಗ್ ವಿಡಿಯೋಸ್ ಮಾಡ್ತೀನಿ, ಅಂಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತೀನಿ ಗೈಸ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ನೀವು ಸಪೋರ್ಟ್ ಮಾಡ್ತಾನೆ ಇರಿ, ನಾನು ಹಿಂಗೆ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಗೈಸ್. ಅಂಡ್ ಸ್ವಲ್ಪ ನಿಮ್ ಕಡೆಯಿಂದ ನನ್ಗೆ ಬೇಕಿದ್ದೇನಂತಂದ್ರೆ ಜಸ್ಟ್ ಸಪೋರ್ಟ್ ಬೇಕಿದೆ ಗೈಸ್. ಅಂಡ್ ಈ ರಿಯಲ್ ಲೈಫ್ ಐ ಆಮ್ ಶೇರಿಂಗ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಆಫ್ ಮೈ ಲೈಫ್ ಗೈಸ್. ನಾನು ಲಿಟ್ರಲಿ ನಾನು ಈ ಡೇ ಅಲ್ಲಿ ನಾನು ಇದು ಮಾಡ್ಬೇಕು ಅಂತ ಸ್ಕ್ರಿಪ್ಟ್ ಏನು ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ. ನನ್ನ ಡೇ ಯಾವಾಗ ಹೆಂಗೋ ಹೋಗುತ್ತೆ ಹಾಗೇನೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಅಂಡ್ ಇವಾಗ ನಾನು ಪ್ರೆಸೆಂಟ್ ಇವಾಗ ಮಾಡೋದು ಏನಿಲ್ಲ ಗೈಸ್. ಅಂಡ್ ಇವಾಗ ಫೋನ್ ಒಂದು ಚಾರ್ಜ್ ಇಲ್ಲ. ಸೊ ಫೋನ್ ಚಾರ್ಜ್ ಆದ್ಮೇಲೆ ಸ್ವಲ್ಪ ಹೊತ್ತು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕು. ಅಂಡ್ ವಿಡಿಯೋ ತಮ್ನೇಲ್ ಇವೆಲ್ಲ ಡಿಸೈನ್ ಮಾಡೋಕೆ ಸೊ ಸ್ವಲ್ಪ ಹುಡುಕ್ಬೇಕಾಗುತ್ತೆ ಗೈಸ್. ಸೊ ಅವೆಲ್ಲ ಹುಡುಕಿ ಅಂಡ್ ಟೈಟಲ್ಸ್ ಅವೆಲ್ಲ ಹುಡುಕ್ಬೇಕಾಗುತ್ತೆ. ಸೊ ಸ್ವಲ್ಪ ವರ್ಕ್ ಅಂತೂ ಇರುತ್ತೆ ಗೈಸ್ ಯೂಟ್ಯೂಬ್ ಇಂದ ಮಾಡೋದು. ಸೊ ಅದೆಲ್ಲ ಟ್ರೈ ಮಾಡ್ಬೇಕು. ಅಂಡ್ ಸ್ವಲ್ಪ ಗಿಫ್ಟ್ಸ್ ಏನಾದ್ರು ಬಂದಿದ್ರೆ ಫೋನ್ ಅಪ್ಡೇಟ್ ಅವೆಲ್ಲ ಮಾಡೋದು ಇರುತ್ತಲ್ಲ, ಸೊ ಹಂಗಾಗಿ ಮಾಡ್ಬೇಕು ಗೈಸ್. ಅಂಡ್ ಇವಾಗ ಟಿವಿ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಮತ್ತೆ ನೈಟ್ 10:30 ತನಕ ನೈಟ್ ಟಿವಿ ಚಾಲನೆ ಇರುತ್ತೆ ಗೈಸ್. ನಮ್ಮಮ್ಮ ನನ್ನ ಸಿಸ್ಟರ್ಸ್ ಎಲ್ಲರೂ ಟಿವಿ ನೋಡ್ತಾರೆ. ಇವತ್ತು ಶ್ರೀವಿನ್ ಇಲ್ಲ, ಯಾಕಂತಂದ್ರೆ ಇವತ್ತು ಸಂಡೇ ಗೈಸ್. ಸೊ ಅದಕ್ಕೆ ಶ್ರೀವಿನ್ ಅವ್ರ ಮನೆ ಹತ್ರ ಮನೆಗೆ ಇರುತ್ತೇವೆ, ಅದಕ್ಕಾಗಿ. ಅಂಡ್ ನಾನು ನೋಡ್ರಿ ಗೈಸ್. ಅಂಡ್ ಈ ಬ್ಲಾಗ್ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಅಂಡ್ ನಾನು ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಅಂಡ್ ಇದು ಇವತ್ತಿನ ಬ್ಲಾಗ್. ಅಂಡ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್.